ಕೌಸಲ್ಯಾ ಸುಪ್ರಜಾ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿಯೇ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಜಗದ್ರಕ್ಷಕನೇ ಜಗದೀಶ್ವರನೇ, ಈ ಜಗದ ಜೀವಳ ರಕ್ಷಕನು ನೀನೆಲ್ಲವೇ ತಂದೆ. ದೇವ, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳೆದುಕೊಂಡ ನತದೃಷ್ಟಿ ನಾನು. ಯಾವ ಜನ್ಮದ ಋಣಾನುಬಂಧವೋ ಏನೋ, ಹೊಳೆಯಲ್ಲಿ ಬಿದ್ದು ತೇಲಿ ಹೋಗ್ತಾ ಇರುವ ನನ್ನನ್ನ ಈ ಸಮಾಜದ ಜನರೆಲ್ಲ ನೋಡಿ ದೂರ ಸರಿದು ಹೋದ್ರು. ಆದ್ರೆ ನನ್ನ ಬಾಳಗೆ ಬೆಳಕು ನೀಡಿ ನನ್ನ ಜೀವವನ್ನೇ ಉಳಿಸಿ ನನ್ನ ಸತಿಯಾಗಿ ಕೈ ಹಿಡಿದು ಈ ಮನೆಗೆ ಕರೆತಂದ್ರು ನನ್ನ ಪತಿ ದೇವರು. ದೇವ, ಆ ನನ್ನ ಪತಿ ದೇವರಿಗೆ, ಮಕ್ಕಳಂತಿರುವ ನನ್ನ ಮೈದುನರಿಗೆ ಒಳ್ಳೆ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಕಾಪಾಡು. ಹಾಗೆ ನನ್ನ ಮೈದುನರಿಗೆ ಒಂದು ಒಳ್ಳೆ ನೌಕರಿಯನ್ನು ಕೊಟ್ಟಿದ್ದೇ ಆದ್ರೆ
ನಿನ್ನ ಗುಡಿಗೆ ಬಂದು ಕೈಯಲ್ಲಿ ಕರ್ಪೂರ ಹಚ್ಚಿ ಬೆಳಗುವೆ ತಂದೆ, ಕೈಯಲ್ಲಿ ಕರ್ಪೂರ ಹಚ್ಚಿ ಬೆಳಗುವೆ ನಾನು. ಪಾರ್ವತಿ, ಈ ನಿನ್ನ ತಾಯಿಯನ್ನು ಪೂಜಿಸಿ ಏನೆಂದು ಬೇಡಿಕೊಂಡೆ? ನಿನ್ನ ಪೂಜೆ ಮುಗಿಯಿತು ತಾನೆ? ಮುಗಿದಿದೆ ಬನ್ನಿ ಸ್ವಾಮಿ, ತೆಗೆದುಕೊಳ್ಳಿ ದೇವರ ಪ್ರಸಾದವನ್ನ. ಏನ್ರಿ, ಹೊಲದಲ್ಲಿ ಎಲ್ಲ ಕೆಲಸ ಮುಗಿತೀನ್ರಿ? ಹೊಲದಲ್ಲಿರುವ ಕೆಲಸವೆಲ್ಲ ಮುಗಿಸಿಕೊಂಡು ಬಂದೆ ಪಾರ್ವತಿ. ಯಾಕೆ ಪಾರ್ವತಿ, ನಿನ್ನ ಕಣ್ಣಲ್ಲಿ ನೀರು ಏನಾಗಿದೆ ಹೇಳು ಪಾರ್ವತಿ, ಹೇಳು. ಹಗಲು ರಾತ್ರಿ ಏನಿದೆ ಕಷ್ಟಪಟ್ಟು ಹೊಲದಲ್ಲಿ ದುಡಿತಾ ಇದ್ದೀರಾ, ಅಲ್ಲದೆ ಮನೆಯ ಜವಾಬ್ದಾರಿ, ಮೈದನನ ಓದಿಗೆ ನೀವು ಹಣ ಕಳಿಸ್ಬೇಕು. ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀರಲ್ಲ ಅಂತ ನನಗೆ ಕಣ್ಣೀರು ಬರ್ತಾ ಇದ್ದಾರೆ, ಕಣ್ಣೀರು ಬರ್ತಾ ಇದೆ. ಹುಚ್ಚಿ, ಈ ರೈತ ಹುಟ್ಟಿದೆ ಕಷ್ಟ, ಹುಸಿಯಿಂದ ಉಡಿ ಕಟ್ಟಿ ಹುಸಿಯಿಂದ ಕೂರಿಗೆ ಹುಡಿ ಉತ್ತಿ ಬಿತ್ತಿ ಬೆಳಿಲಿಕ್ಕಲ್ಲ. ಹಾ ಪಾರ್ವತಿ, ಆ ನಿನ್ನ ತಾಯಿಯನ್ನು ಪೂಜೆ ಮಾಡ್ತಾ ಇದ್ದೀಯಲ್ಲ, ಆ ನಿನ್ನ ತಾಯಿ ಬಡವನ ಬಾಳಿಗೆ ಯಾವಾಗ ಬೆಳ್ಕೊಡ್ತಾಳ ನೋಡೋಣಲ್ವಾ? ನೋಡಿ, ಹಗಲು ರಾತ್ರಿ ಎಂದೇ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾ ಇದ್ದೀರಲ್ಲ, ಆ ತಾಯಿ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಈ ನಿಮ್ಮ ಕಷ್ಟಕ್ಕೆ ಮುಕ್ತಿ ಕೊಡ್ತಾಳೆ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ಇರ್ಲಿ ಬನ್ರಿ, ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡುವಂತೆ ಒಳಗ್ ಬನ್ನಿ. ಹಾ ಪಾರ್ವತಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭರಮಲಿಂಗೇಶ್ವರ ಜಾತ್ರೆಗೆ ನನ್ನ ತಮ್ಮಂದಿರ ಬರುತ್ತನೆಂದು ಪತ್ರ ಬರೆದಿದ್ದರು. ಇನ್ನು ಯಾಕೆ ಬರಲಿಲ್ಲ? ಏನಾಗಿರಬಹುದು? ಏನ್ರಿ ನೀವು ಈ ರೀತಿ ಆಲೋಚನೆ ಮಾಡ್ತಾ ನಿಂತ್ರೆ ಪ್ರಯೋಜನವೇನು? ಬರುವಾಗ ಬಸ್ಸಿನ ತೊಂದರೆ ಆಗಿರ್ಬೇಕು, ಅದಕ್ಕೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ನೋಡ್ರಿ, ನನ್ನ ಮೈದುನರಿಗೆ ಈ ಜಾತ್ರೆ ಅಂದ್ರೆ ಬಹಳ ಇಷ್ಟ. ಇವತ್ತು ನನ್ನ ಮೈದುನರು ಬಂದೇ ಬರ್ತಾರೆ. ಇರ್ಲಿ, ನೀವು ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡಿರಂತೆ ಒಳಗ್ ಬನ್ನಿ. ಪಾರ್ವತಿಯವರೇ, ಊಟ ಮಾಡೋದಕ್ಕಿಂತ ಮುಂಚೆನೆ ಈ ನಿನ್ನ ಸುಮುದ್ರವಾದ ಕಂಠದಿಂದ ಒಂದು ಹಾಡನ್ನಾದರೂ ಹಾಡಬಾರದೆ? ಏನ್ರಿ ನೀವು ಈ ಸಮಯದಲ್ಲೂ ನಿಮ್ಗೆ ಹಾಡಿನ ಆಸೆನಾ? ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ನೀವು ಎಷ್ಟೇ ಇದ್ದಂತೆ ಆಗ್ಲಿ. ಕಾವೇರಿಯಾದ ಎನಗೆ ಜೀವನ ಮುಖವ ಕಂಡಿದ್ದೆ, ಕಂಗಾಣಿಯ ನಾಡೊಳಗೆ ಈ ಮನಸ್ಸಿರಲು ಸೋಕಿದ್ದೆ. ಮೂಗುತಿ ಮುತ್ತು ಚಂದ, ವಾಲ ಜುಮುಕೆ ಕತ್ತು ಚಂದ, ಕಾಸಗಲ ಬತ್ತು ಚಂದ, ನಾಗಜಗೆ ಜುಟ್ಟು ಚಂದ.
ತುಂಬಾ ಇಷ್ಟ. ಮೂಗುತಿ ಮುತ್ತು ಚಂದ ಬಾಲು ಜುಮಿಕೆ ಕತ್ತು ಚಂದ ಕಾಸಗಲ ಕಟ್ಟು ಚಂದ ನಾಗಜಡೆ ಕಟ್ಟು ಚಂದ ಅಣ್ಣ ಅತ್ತಿಗೆ ಅಣ್ಣ ನಮಗೆ ಆಶೀರ್ವಾದ ಆಶೀರ್ವಾದ ಮಾಡಿ. ನಂದೀಶ ಆಕಾಶ ಎದ್ದೇಳ್ರಪ್ಪ, ಈಗ ಬಂದ್ರೇನಪ್ಪ? ಹೌದು ಅಣ್ಣ, ಈಗ ತಾನೇ ಬಂದೆ. ನಿಮ್ಮ ಪರೀಕ್ಷೆ ಚೆನ್ನಾಗಿ ಆಗಿದೆ ತಾನೇ ತಮ್ಮಿಂದಿರ? ಪರೀಕ್ಷೆ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಅಣ್ಣ. ಆಕಾಶ, ನಿನ್ನ ಪರೀಕ್ಷೆ ಏನಾಯ್ತು? ಯಾಕೆ ಮೌನವಾಗಿ ನಿಂತ್ಕೊಂಡು ಬಿಟ್ಟಿಯಲ್ಲ? ಅತ್ತಿಗೆ ಅದು ಅದು ಯಾಕೋ ಅದು ಅದು ಅಂತ ನಿಂತ ಇದೆಯಲ್ಲ, ಏನಾಯ್ತು? ಅತ್ತಿಗೆ ನನ್ನ ಪರೀಕ್ಷೆ ಫೇಲ್ ಆಯ್ತಮ್ಮ ಅತ್ತಿಗೆ. ಏನು? ನಿನ್ನ ಪರೀಕ್ಷೆ ಫೇಲ್ ಆಯ್ತು ಎಂದು ಎಷ್ಟೊಂದು ಧೈರ್ಯದಿಂದ ಹೇಳ್ತಿರಲ್ಲ, ನಾಚಿಕೆ ಆಗದಲ್ವೇ ನಿನ್ನ ಜನ್ಮಕ್ಕೆ? ಅವನ ಯಾಕ್ರೆ ಹೊಡ್ತಾ ಇದ್ದೀರಾ? ವಿದ್ಯೆ ಅವನ ತಲೆಗೆ ಹತ್ತಿಲ್ಲ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ನೀವ್ ಯಾಕ್ರೆ ಅವನು ಬಡಿತೀರಾ? ನಾನು ಅವನಿಗೆ ತಿಳಿಸಿ ಹೇಳ್ತೀನಿ, ಸುಮ್ಮನಿರಿ. ನೋಡು ನಂದೀಶ, ಆಕಾಶ, ನೀವಿಬ್ರು ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡಬೇಕು, ಒಂದು ಒಳ್ಳೆ ನೌಕರಿ ತೆಗೆದುಕೊಳ್ಬೇಕು. ಅಂದಾಗ ಬಡತನ ಎಂಬ ಕತ್ತಲಾಗಿರುವ ಈ ಮನೆಗೆ ನಿಮ್ಮಿಂದ ಬೆಳಕು ಬರಬೇಕು ಅನ್ನೋದೇ ನಿಮ್ಮ ಅಣ್ಣನವರ ಆಸೆಯಪ್ಪ. ನೋಡು, ನಿಮ್ಮಿಬ್ಬರ ಮೇಲೆ ನಿಮ್ಮ ಅಣ್ಣ ಜೀವನೇ ಇಟ್ಕೊಂಡಿದ್ದಾರೆ. ಅವರ ಆಸೆಯನ್ನ ಯಾವತ್ತೂ ನಿರಾಸೆ ಮಾಡಬೇಡಿ. ನೀವು ಚೆನ್ನಾಗಿ ಓದ್ರಿ. ತಮ್ಮ ನಂದೇಶ, ಆಕಾಶ, ನೀವಿಬ್ಬರು ಓದಿ ದೊಡ್ಡ ವಿದ್ಯಾವಂತರಾಗಿ ಸಾಯಿಬರಾಗಬೇಕೆನ್ನುವುದೇ ನನ್ನ ಆಸೆ. ಹಣ ಬೇಕಾದಷ್ಟು ಖರ್ಚಾಗಲಿ, ನಾನು ಓದಿಸ್ತೇನೆ. ಆಗಲಿ ಅಣ್ಣ, ನಿಮ್ಮಿಬ್ಬರ ಆಸೆಯಂತೆ ನಡೆದುಕೊಂಡು ಹೋಗುತ್ತೇವೆ. ಏನಪ್ಪ ಆಕಾಶ, ಕೋಪದಲ್ಲಿ ಕೈ ಮಾಡಿದೇನಂತ ಹಾಗೆ ಸುಮ್ಮನೆ ನಿಂತು ಬಿಟ್ಟೇನು ಆಕಾಶ? ಹಾಗೇನಿಲ್ಲಣ್ಣ, ನೀನು ಹೊಡೆಯದೆ ಮತ್ತಾರು ನನ್ನನ್ನು ಹೊಡೆಯುತ್ತಾರಣ್ಣ. ಅಣ್ಣ, ನಾನು ಇನ್ನು ಮುಂದೆ ಕಾಲೇಜಿಗೆ ಹೋಗಲಾರೆ ಅಣ್ಣ, ಹೋಗಲಾರೆ. ಯಾಕಪ್ಪ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯ ನೀನು? ನಿನಗೇನು ತೊಂದರೆ ಆಗಿದೆ ಅಂತ ಈ ರೀತಿ ಮಾತಾಡ್ತಾ ಇದೀಯಾ? ನೋಡು, ಸುಮ್ಮನೆ ಹಠ ಮಾಡಬೇಡ, ನೀನು ಕಾಲೇಜ್ಗೆ ಹೋಗು. ಇಲ್ಲ. ಯಾಕಪ್ಪ ಆಕಾಶ, ನಿನಗೆ ಹಣದ ತೊಂದರೆ ಏನಾದರೂ ಆಗ್ತಾ ಇದೆ ಆಕಾಶ್? ಹಾಗೇನಿಲ್ಲಣ್ಣ, ನಾನು ಎಷ್ಟೊಂದು ಮನಸ್ಸಿಗೆ ಹಚ್ಚಿಕೊಂಡು ಓದಿದರೂ ಕೂಡ ಆ ವಿದ್ಯೆ ಅನ್ನೋದು ನನ್ನ ತಲೆಗೆ ಹತ್ತಾನೇ ಇಲ್ಲ. ಅದಕ್ಕೆ ನಾನು ಕಾಲೇಜ್ಗೆ ಹೋಗಲಾರೆ ಅಣ್ಣ. ನಾಳೆಯಿಂದ ನಿನ್ನ ಜೊತೆಯಲ್ಲಿ ಹೊಲದ ಕೆಲಸ ಮಾಡುತ್ತೇನಣ್ಣ, ಹೊಲದ ಕೆಲಸ ಮಾಡುತ್ತೇನೆ.
ಹುಚ್ಚಪ್ಪ, ಹಾಗೆಲ್ಲ ಮಾತನಾಡಬಾರ್ದು. ನೋಡು, ಸುಮ್ಮನೆ ಹಠ ಮಾಡೋದನ್ನ ಬಿಟ್ಟು ನೀನು ಕಾಲೇಜಿಗೆ ಹೋಗು. ಯಾಕಂದ್ರೆ ನೀನೀಗ ವಯಸ್ಸಿಗೆ ಬಂದಿರುವ ಹುಡುಗ, ಹೆಚ್ಚಿಗೆ ನಾವು ನಿನಗೆ ಹೇಳ್ಬೇಕಾಗಿಲ್ಲ. ಇಲ್ಲ ಅತ್ತಿಗೆ, ನಾನು ಎಷ್ಟೊಂದು ಮನಸ್ಸಿಗೆ ಹಚ್ಚಿಕೊಂಡು ಓದಿದ್ರು ಕೂಡ ಆ ವಿದ್ಯೆ ಅನ್ನೋದೇ ನನ್ನ ತಲೆಗೆನೇ ಹತ್ತಾ ಇಲ್ಲ. ಅದಕ್ಕೆ ನಾನು ಕಾಲೇಜ್ಗೆ ಹೋಗಲಾರೆ ಅತ್ತಿಗಮ್ಮ. ನೋಡಪ್ಪ ಆಕಾಶ, ಆಡು ವಯಸ್ಸಿನಲ್ಲಿ ಆಡಬೇಕು, ಓದು ವಯಸ್ಸಿನಲ್ಲಿ ಓದಬೇಕು. ನಾನು ಕೂಡ ಶಾಲೆಗೆ ಹೋಗಬೇಕಂದರೆ ಆವಾಗ ನಿಮ್ಮಷ್ಟು ಸೌಲಭ್ಯ ನನಗಿರುತ್ತಿರಲಿಲ್ಲ. ನೋಡು ಆಕಾಶ, ಬೇಡ ಅನ್ನೋದು ಬಿಟ್ಟು ನೀನು ಬಾಗಲಕೋಟೆ ಬಸವೇಶ್ವರ ಕಾಲೇಜಿಗೆ ಹೋಗಪ್ಪ. ನೀನು ಬಾಗಲಕೋಟೆ ಇಲ್ಲ ಅಣ್ಣ, ಇಲ್ಲ, ನಾನು ಕಾಲೇಜ್ಗೆ ಹೋಗೋದೇ ಇಲ್ಲ. ಯಾಕಂದರೆ ನಾನು ಎಷ್ಟೊಂದು ಮನಸ್ಸಿಗೆ ಹಚ್ಚಿಕೊಂಡು ಓದಿದ್ರು ಕೂಡ ಆ ವಿದ್ಯೆ ಅನ್ನೋದೇ ನನ್ನ ತಲೆಗೆ ಇಲ್ಲ ಅಂದ ಮೇಲೆ ನಾನು ಕಾಲೇಜಿಗೆ ಹೋಗುದಿಲ್ಲ ಅಣ್ಣ. ನಿನ್ನ ಜೊತೆಯಲ್ಲಿ ಹೊಲದ ಕೆಲಸ ಮಾಡುತ್ತೇನೆ ಹೊರತು ಕಾಲೇಜಿಗೆ ಮಾತ್ರ ಹೋಗುದಿಲ್ಲ. ಆಕಾಶ, ಹೊಲದಲ್ಲಿ ಕೆಲಸ ಮಾಡೋದಂದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ನಿನಗೆ ಗೊತ್ತೇನು? ನಿಮ್ಮಣ್ಣನವರು ಹಗಲು ರಾತ್ರಿ ಎನ್ನದೆ ಭೂಮಿ ತಾಯಿ ಕಷ್ಟಪಟ್ಟು ದುಡಿಯುವುದನ್ನು ನೋಡಿದ್ರೆ ನನ್ನ ಕಣ್ಣಲ್ಲಿ ಕಣ್ಣಿನ ಕಡಲೆ ಹರಿದು ಬರುತ್ತೆ. ಅದಕ್ಕಾಗಿ ನೀನು ಹೊಲದಲ್ಲಿ ಕೆಲಸ ಮಾಡೋದು ಬೇಡಪ್ಪ. ಸುಮ್ಮನೆ ಹಠ ಮಾಡದೆ ನೀನು ಕಾಲೇಜಿಗೆ ಹೋಗು. ಆಕಾಶ್, ಮನುಷ್ಯ ಎಂದ ಮೇಲೆ ಕಷ್ಟ ಬರುವುದು ಸಹಜ. ಅದನ್ನ ನಾವು ಅನುಸರಿಸಿಕೊಂಡು ನಡೆದರೆ ಆಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಫೇಲಾದ್ರೆ ಏನಾಯ್ತು? ಪರೀಕ್ಷೆ ಕಟ್ಟಿ ಪಾಸ್ ಮಾಡಿಕೋ, ಪಾಸ್ ಮಾಡಿಕೋ. ಇಲ್ಲ ಅಣ್ಣ, ನಾನು ಮಾತ್ರ ಕಾಲೇಜಿಗೆ ಹೋಗಲಾರೆ. ನೀನಾದರೂ ಓದಿ ಈ ನನ್ನ ಅಣ್ಣನ ಆಸೆಯನ್ನು ನೆರವೇರಿಸು. ನಾನು ನಾಳೆಯಿಂದ ಅಣ್ಣನ ಜೊತೆಯಲ್ಲಿ ಹೊಲಕ್ಕೆ ಹೋಗಿ ಈ ಮಣ್ಣಿನ ಮಗನಾಗಿ ಬರುತ್ತೇನೆ, ಈ ನಾಡಿನ ಮಣ್ಣಾಗಿ ಬರುತ್ತೇನೆ. ಹೋಗ್ಲಿ ಬಿಡ್ರಿ, ಅವನಿಗೆ ಕಲಿಯೋದಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸ್ತಾ ಇದೆ. ಸುಮ್ಮನೆ ನಾವು ಒತ್ತಾಯ ಮಾಡೋದು ಸರಿಯಲ್ಲ. ನೋಡ್ರಿ, ಓದು ಎನ್ನುವುದು ಇನ್ನೊಬ್ರು ಹೇಳಿದ್ರೆ ಬರೋದಿಲ್ಲ, ಅದು ತಮ್ಮ ಮನಸ್ಸಿನಿಂದ ತಾವೇ ಹುಟ್ಟಬೇಕು. ಹೋಗ್ಲಿ ಬಿಡಿ, ಹೇಳೋದೇ ಮರ್ತ್ ಬಿಟ್ಟಿದ್ದೆ. ಬನ್ನಿ, ಎಲ್ಲರೂ ಮಾತಿನ ಬರ್ದಲ್ಲಿ ಊಟನೇ ಮರ್ತಿದೀವಿ. ಊಟ ಮಾಡಿದಂತೆ ಒಳಗ್ ಬನ್ನಿ. ಪಾರ್ವತಿ, ಇವತ್ತು ಭರಮಲಿಂಗೇಶ್ವರ ಜಾತ್ರೆ ಅಲ್ಲವೇ? ಸಿಹಿಯಾದ ಅಡಿಗೆ ಏನು ಮಾಡಿರುವೆ? ಹೌದು ರೀ, ನಿಮಗೆ ಸಿಹಿ ಬೇಕು ಅಂತ ಸಿಹಿಯಾದ ಗೋಧಿ ಹುಗ್ಗಿನೇ ಮಾಡಿದ್ದೀನಿ. ಬನ್ನಿ, ಊಟ ಮಾಡಿದ್ರಂತೆ. ಅತ್ತಿಗೆ, ಊಟ ಆಮೇಲೆ ಮಾಡಿದರೆ ಆಯ್ತು. ಊಟಕ್ಕಿಂತ ಮುಂಚೆ ನೀವಿಬ್ಬರು ಸೇರಿ ಒಂದು ಹಾಡನ್ನಾದ್ರೂ ಹಾಡಬಾರದೆ? ಆಗ್ಲಿಪ್ಪ, ನಿನ್ನ ಇಷ್ಟನೇ ನಮ್ಮ ಇಷ್ಟ. ಪಾರ್ವತಿ, ನಿನ್ನ ಮೈದನ ಆಸೆ ಪಟ್ಟರೆ ಮುಗೀತು, ಅದು ಆಗ್ಲೇಬೇಕು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೂ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯ ಮನೆ ಧರೆಯಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೂ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯ ಮನೆ ಧರೆಯಲು ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೂ
ಸರಸವಾಡ್ರೆ ಕಚ್ಕೊಂಡು ಹೋಗ್ತೀಯ. ಬೆಂಕಿ ಜೊತೆ ಸರಸವಾಡ್ರೆ ಕಿತ್ಕೊಂಡು ಹೋಗ್ತೀಯ. Under one dawn ಬೆಂಕಿ. ಲೇ ರಂಗೇಗೌಡ, ನಿನ್ನನ್ನು ಹೇಗಾದ್ರೂ ಮರಳು ಮಾಡಿ ನಿನ್ನಂತೆ ಇರುವ ಜನರನ್ನು ವಶ ತೆಗೆದುಕೊಂಡು ಆ ನಿನ್ನ ಅರಮನೆಯನ್ನು ಉರುಸುವುದೇ ಬೆಂಕಿಯ ಮೊದಲನೇ ಕುತಂತ್ರ. ಅದೇ ಈ ಅಂಡರ್ ಒನ್ ಧನ್ ಮಹಾಮಂತ್ರ. ಲೇ ರಂಗೇಗೌಡ, ಬಡವರ ಆಸ್ತಿಯನ್ನು ನಿನ್ನಂತೆ ಮಾಡಿಕೊಂಡು ಕೊಟ್ಟ ಸಾಲ ಕೊಟ್ಟಿಲ್ಲ ಅಂದೇಳು ಕೆಟ್ಟ ಮೂರ್ಖ ನೀನು. ಅದೇ ಜನರ ಮುಂದೆ ಬೀದಿ ಬೀದಿ ಅದೇವಂತ ಮಾಡಲಿಲ್ಲ ಅಂದರೆ ಗುಂಡಾಗಳ ಗಂಡ ಪ್ರಚಂಡ ಬೆಂಕಿನೇ ಅಲ್ಲ. ಲೇ ರಂಗೇಗೌಡ, ನನ್ನ ತಂದೆ ತಾಯಿಯನ್ನು ನಿನ್ನ ಮನೆಗೆ ಕರೆಸಿಕೊಂಡು ಯಾವುದೇ ಒಂದು ಸೇಡಿಗಾಗಿ ನನ್ನ ತಂದೆ ತಾಯಿ ಕಟ್ಟು ಕಾಡು. ಅದನ್ನೆಲ್ಲ ನೆನಪಿಸಿಕೊಂಡರೆ ನನ್ನ ರೋಮ ರೋಮಗಳಲ್ಲಿ ಕರಗುತ್ತದೆ. ಗೌಡ, ಆದಷ್ಟು ಬೇಗ ನಿನ್ನ ಮನೆಯನ್ನು ಸೇರಿ ಆ ನಿನ್ನ ಮುದ್ದಿನ ತಂಗಿ ರಂಜಿನಿಯನ್ನು ಹೆಣ್ಣಿನ ಆದಷ್ಟು ಬೇಗನೆ ಒಲಿಸಿಕೊಳ್ಳಲಿಲ್ಲ ಅಂದರೆ My name is Benkine. Hola. ಸೂರ್ಯನ ಬಿಸಿಲಿಗೆ ಉರಿ ಜಾಸ್ತಿ. ನನ್ನ ಕಂಡ್ರ ಊರಾಗ ಉರ್ಕೊಳ್ಳೋರೇ ಜಾಸ್ತಿ. ಉರ್ಕೊಳ್ಳೋರ್ ಕಂಡ್ರ ನಾ ಉರ್ಸೋದು ತುಂಬಾನೇ ಜಾಸ್ತಿ. My name is that is Samir Bark. Under one Dan